The gods told you. Then I defy the gods. ಫೈನಲಿ ದಿ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಕ್ರಿಸ್ಟೋಫರ್ ನೋಲನ್ ದಿ ಓಡಿಸಿ ಮೂವಿ ನೋಡಿದೆ. ಈ ಮೂವಿ ಬಗ್ಗೆ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಇದು ಕೋರ್ ರಿಯಲಿಸ್ಟಿಕ್ ಮೂವಿ. ಈ ಮೂವಿಯನ್ನು ನೀವು ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ಒಂದು ರಿಯಲಿಸ್ಟಿಕ್ ಡ್ರಾಮಾ ಕಣ್ಣೆದ್ರೆ ನಡೀತಾ ಇರೋ ಫೀಲ್ ಬರುತ್ತೆ. ಈ ಫಿಲ್ಮ್ ಇಂದ ಮತ್ತೆ ಪ್ರೂವ್ ಆಯಿತು ಯಾಕೆ ಕ್ರಿಸ್ಟೋಫರ್ ನೋಲನ್ ಬೇರೆ ಡೈರೆಕ್ಟರ್ಗಿಂತ ಡಿಫ್ರೆಂಟ್ ಆಗಿರೋದು. ಈ ಡೈರೆಕ್ಟರ್ ವಿಷನ್ ಸ್ಕೈ ಇಸ್ ಲಿಮಿಟ್. ಈ ಫಿಲ್ಮ್ ನೋಡ್ತಾ ಇದ್ರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟುಡ್ ಆಗುತ್ತೆ. After years of war, ಈ ಮೂವಿ ಸ್ಟೋರಿ ವಿತೌಟ್ ಸ್ಪಾಯ್ಲರ್ ನಿಮ್ಗೆ ಹೇಳಬೇಕು ಅಂದರೆ, ಈ ಫಿಲಮ್ ಮೇನ್ ಕ್ಯಾರೆಕ್ಟರ್ ಒಡಾಸಿಯಸ್ಸು ಟ್ರೋಜನ್ ವಾರ್ ಗೆದ್ದಾದ್ಮೇಲೆ ತನ್ನ ರಾಜ್ಯ ಇತಾಕಾಗೆ ವಾಪಸ್ ಹೋಗುವಾಗ ಅವನ ಜರ್ನಿ ಇರುತ್ತಲ್ವ, ಆ ಜರ್ನಿ ಮೇಲೆ ಈ ಸ್ಟೋರಿ ರನ್ ಆಗ್ತಾ ಇರುತ್ತೆ. ಈ ಜರ್ನಿಯಲ್ಲಿ ಅವನು ಯಾರ್ಯಾರ ಜೊತೆ ಯುದ್ಧ ಮಾಡಬೇಕಾಯ್ತು, ಅವನು ಹೆಂಗೆ ಸರ್ವೆ ಆದ, ಆಮೇಲೆ ಅವನ ರಾಜ್ಯ ಎತ್ತಾಕಾಗ ಹೋದ್ಮೇಲೆ ಅಲ್ಲೇನು ಪ್ರಾಬ್ಲಮ್ ಇತ್ತು, ಲಾಸ್ಟಲ್ಲಿ ಅವ್ನ ಹೆಂಡತಿ ಮಗನಿಗೆ ಮೀಟ್ ಆಗ್ತಾನೆ ಇಲ್ಲ, ಈ ಎಲ್ಲ ಸಿಚುವೇಶನ್ ಮೇಲೆ ಈ ಸ್ಟೋರಿ ರನ್ ಆಗುತ್ತೆ. ಈ ಫಿಲ್ಮನ್ನು ನೀವು ಥಿಯೇಟ್ರಲ್ಲಿ ನೋಡೋಕ್ಕೆ ಡಿಸೈಡ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಸ್ಪಾಯ್ಲರ್ ಕ್ಲಿಪ್ಪನ್ನು ನೋಡಲಾರ್ದೆ ಹೋಗಿ. ನೀವು ಎಂಟಿ ಮೈಂಡಿಂದ ಈ ಫಿಲ್ಮನ್ನು ನೋಡೋಕ್ಕೆ ಹೋದರೆ ನಿಮಗೆ ಈ ಫಿಲ್ಮು ಬೇರೆ ಜರ್ನಿಯಲ್ಲೇ ಕರ್ಕೊಂಡು ಹೋಗ್ಬಿಡುತ್ತೆ. ಈ ಫಿಲ್ಮು ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಮೇನ್ ಕ್ಯಾರೆಕ್ಟರ್ ಮ್ಯಾಟ್ ಡೆಮನ್ ಒಡಾಸಿಯಸ್ ರೋಲನ್ನು ರಿಯಲ್ ಲೈಫಲ್ಲೇ ಜೀವಿಸ್ಬಿಟ್ಟಿದ್ದಾನೆ. ಮ್ಯಾಟ್ ಡೆಮನನ್ನು ಭಾಳಷ್ಟು ಆ್ಯಕ್ಷನ್ ಫಿಲ್ಮಲ್ಲಿ ನೋಡಿದ್ದೀವಿ, ಬೆಸ್ಟ್ ಆ್ಯಕ್ಷನ್ ಹೀರೋ. ಆದರೆ ಈ ಫಿಲ್ಮಲ್ಲಿ ಮ್ಯಾಟ್ ಡೆಮನ್ನ ಎಮೋಷ್ನಲ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ನೋಡಿ ಫುಲ್ ಕಳೆದು ಹೋಗ್ತೀರಾ. ಸೂಪರ್ ಆ್ಯಕ್ಟಿಂಗ್ ಈ ಫಿಲ್ಮಲ್ಲಿ ಮ್ಯಾಟ್ ಡೆಮನ್ದು. ನೆಕ್ಸ್ಟು ಆ್ಯನಾ ಹ್ಯಾಥ್ವೆ ಒಡಾಸಿಯಸ್ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾಳೆ. ಈ ಕ್ಯಾರೆಕ್ಟರ್ ಫುಲ್ ಇಂಟೆನ್ಸ್ ಆಗಿರೋದು, ಎಲ್ಲವನ್ನು ಫೇಸ್ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ಗೆ. ಒಂದ್ ಕಡೆ ಗಂಡ ಸತ್ತಿದ್ದಾನೋ ಜೀವಂತವಾಗಿದ್ದಾನೋ ಗೊತ್ತಿಲ್ಲ, ಇನ್ನೊಂದು ತನ್ನ ರಾಜ್ಯದಲ್ಲಿರುವ ಡಕಾಯಿತರೆಲ್ಲ ಮದುವೆ ಆಗೋಂದು ಫೋರ್ಸ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ತನ್ನ ಮಗನನ್ನು ಜೀವಂತವಾಗಿ ಉಳಿಸ್ಕೋಬೇಕು. ಇದನ್ನೆಲ್ಲ ಹೆಂಗೆ ಒಂದು ಸಿಂಗಲ್ ಲೇಡಿ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು ಆ್ಯನಾ ಹ್ಯಾಥ್ವೆ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಸೂಪರ್. ನೆಕ್ಸ್ಟು ಟಾಮ್ ಹಾಲೆಂಡು ಸ್ಪೈಡರ್ ಮ್ಯಾನು ರೋಲು ಚಿಕ್ಕದಾಗಿದೆ, ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾನೆ. ಒಂದು ನನಗೆ ಆಡ್ ಅನಿಸಿದ್ದು ಅಂದರೆ ಟಾಮ್ ಹಾಲೆಂಡ್ ಸಾರ್ಡ್ ಹ್ಯಾಂಡ್ಲಿಂಗ್ ಸ್ವಲ್ಪ ಕನ್ವಿನ್ಸ್ ಅನಿಸ್ಲಿಲ್ಲ ನನಗೆ. ನನಗನ್ಸುತ್ತೆ ಒಂದು ಹೈಟ್ ಚಿಕ್ಕದಾಗಿದೆಯಲ್ವ, ಅದಕ್ಕೆ ಹಂಗೆ ಅನಿಸಿರ್ಬೋದು ಬಿಗ್ ಸ್ಕ್ರೀನಲ್ಲಿ. ಮತ್ತೆಲ್ಲ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸೇ ಸೂಪರಾಗಿ ಮಾಡಿದ್ದಾನೆ. ಝೆಂಡಾಯ ಕ್ಯಾರೆಕ್ಟ್ರು ಗೆಸ್ಟ್ ಅಪಿಯರೆನ್ಸಲ್ಲಿದೆ, ನೀವು ಸ್ವಲ್ಪ ಇದೆ ರೋಲು, ಆದರೆ ಅವಳು ಅಷ್ಟೊಂದು ಕನ್ವಿನ್ಸಿಂಗ್ ಅನಿಸಿಲ್ಲ ಈ ಫಿಲ್ಮಲ್ಲಿ, ಅದಕ್ಕೆ ಅವಳ ಬಗ್ಗೆ ನಾನೇನು ಮಾತಾಡೋದಿಲ್ಲ. ರಾಬರ್ಟ್ ಪ್ಯಾಟಿನ್ಸನ್ ಆ್ಯಕ್ಟಿಂಗು ಸೂಪರ್ ಆಗಿದೆ. ನೆಗೆಟಿವ್ ರೋಲು, ಆ ರೋಲನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಬೇಕಾಗಿತ್ತು. ಆ ರೋಲು ಭಯಂಕರ ಲಿಮಿಟೆಡ್ ಇದೆ, ಎಕ್ಸ್ಪೆನ್ಷನ್ ಮಾಡಿ ಅವ್ನು ಹೆಂಗೆ ಪ್ಲ್ಯಾನ್ ಮಾಡ್ತಾನೆ ಅದನ್ನೆಲ್ಲ ತೋರಿಸಿದ್ರು ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಮಜಾ ಬರುತ್ತೆ. ಅದು ಹಿಮೇಶ್ ಪಟೇಲು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ, ಯಾವಾಗಲೂ ಸೈಲೆಂಟ್ ಗಾರ್ಡಿಯನ್ ಆಗಿ ಒಡಿಯಾಸಿಸ್ ಜೊತೆ ಇರುವ ಕ್ಯಾರೆಕ್ಟ್ರು. ರೀಸೆಂಟ್ ಟೈಮಲ್ಲಿ ಹಾಲಿವುಡ್ ಫಿಲ್ಮಲ್ಲಿ ಎಲ್ಲ ದೊಡ್ಡ ಬಜೆಟ್ ಫಿಲ್ಮಲ್ಲೂ ಹಿಮೇಶ್ ಪಟೇಲ್ ಒಂದು ರೋಲ್ ಇದ್ದೇ ಇರುತ್ತೆ. ಒಳ್ಳೆ ಆ್ಯಕ್ಟ್ರು ಮತ್ತು ಟೈಮಿಂಗ್ ಸೂಪರ್ ಆಗಿದೆ, ಒಳ್ಳೆ ಫ್ಯೂಚರ್ ಇದೆ ನೋಡಿ ಹಾಲಿವುಡಲ್ಲಿ ಇವನಿಗೆ. ಈ ಫಿಲ್ಮು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಕ್ಯಾಮ್ರಾಮ್ಯಾನು ಹ್ಯಾಟ್ಸ್ ಆಫ್. ಕ್ಯಾಮ್ರಾಮ್ಯಾನನ್ನು ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ, ಯಾಕಂದರೆ ಅವನು ಕ್ರಿಸ್ಟೋಫರ್ ನೋಲನ್ ವಿಷನನ್ನು ಕ್ಯಾಪ್ಚರ್ ಮಾಡಬೇಕು, ಅದು ಮತ್ತು ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ. ಈ ಕ್ಯಾಮ್ರಾ ಈ ಫಿಲ್ಮ್ಗೋಸ್ಕರನೇ ಮ್ಯಾನುಫ್ಯಾಕ್ಚರ್ ಆಗಿತ್ತು. ಆದರೂ ಈ ಫಿಲ್ಮಲ್ಲಿ ಕ್ಯಾಮ್ರಾ ವರ್ಕ್ ನೋಡಿ ನೀವು ಕಳೆದು ಹೋಗ್ತೀರಾ, ಆಸ್ಕರ್ ಅವಾರ್ಡ್ ವಿನ್ ಆಗಿದ್ರೆ ಗ್ಯಾರಂಟಿ. ಈ ಫಿಲ್ಮ್ ಮ್ಯೂಸಿಕ್ಕು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಕ್ರಿಸ್ಟೋಫರ್ ನೋಲನ್ ಹಳೆ ಫಿಲಮು ಇನ್ಸೆಪ್ಷನ್ನು, ಟೆನೆಂಟು, ಇಂಟರ್ಸ್ಟೆಲ್ಲಾರು, ಓಪನ್ ಹೈಮರು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಇನ್ನೂ ಶಾರ್ಟ್ ರೀಲ್ಸಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಈ ಫಿಲ್ಮ್ ಮ್ಯೂಸಿಕ್ಕು ಕಂಪೇರ್ಡ್ ಟು ಕ್ರಿಸ್ಟೋಫರ್ ನೋಲನ್ ಸ್ಟ್ಯಾಂಡರ್ಡ್ಗೆ ಲೋ ಅನಿಸ್ತು ನನಗೆ. ಡೈರೆಕ್ಷನು, ಕ್ರಿಸ್ಟೋಫರ್ ನೋಲನ್ ಡೈರೆಕ್ಷನ್ ಬಗ್ಗೆ ಏನು ಕಮೆಂಟ್ ಮಾಡೋಂಗಿಲ್ಲ, ಫ್ಯಾಬ್ಯುಲಸ್ ವರ್ಕು, ಮಾಸ್ಟರ್ ಇನ್ ಫಿಲಮ್ ಮೇಕಿಂಗ್ ಅಂತ ಹೇಳ್ಬೋದು. ಈ ಫಿಲಮು ಕ್ರಿಸ್ಟೋಫರ್ ನೋಲನ್ ಜಾನರ್ದಲ್ಲ. ಇದು ಕ್ರಿಸ್ಟೋಫರ್ ನೋಲನ್ ಜಾಸ್ತಿ ಫಿಲಮು ಈ ಸೈನ್ಸ್ ಫಿಕ್ಷನ್ ಮೇಲೆ ಇದೆ, ಕನ್ಫ್ಯೂಷನ್ ಫಿಲಮ್ಸ್ ಇರ್ತಾವಲ್ಲ ಆ ಥರ. ನೀವು ಇಂಟರ್ಸ್ಟೆಲ್ಲರ್ ಎಷ್ಟು ಸಾರಿ ನೋಡಿದ್ರು ಇನ್ನೂ ನೋಡ್ತಾ ಇರ್ತೀರ, ಟೆನೆಂಟ್ರೆ ನಿಮಗೆ ಒಂದು 10 ಸಾರಿ ನೋಡಿದ್ರೂ ಹೊಸದು ಗೊತ್ತಾಗ್ತಾ ಇರುತ್ತೆ. ಆದರೆ ಈ ಫಿಲ್ಮು ನಿಮಗೆ ಒನ್ ಟೈಮ್ ವಾಚ್ ಮಾಡಿದ್ರೆ ಅಂಡರ್ಸ್ಟುಡ್ ಆಗುತ್ತೆ, ಅದು ಪ್ಲಸ್ ಪಾಯಿಂಟ್ ಇದೆ ಕ್ರಿಸ್ಟೋಫರ್ ನೋಲನ್ ಈ ಫಿಲ್ಮ್ದು. ಈ ಫಿಲ್ಮಲ್ಲಿ ಒಂದು ಲೋ ಪಾಯಿಂಟ್ ಕಾಣಿಸ್ತು ಡೈರೆಕ್ಷನ್ದು, ಏನಂದರೆ ವಾರ್ ಸೀಕ್ವೆನ್ಸು ಅಷ್ಟೊಂದು ಮೈಂಡ್ ಬ್ಲೋಯಿಂಗ್ ಥರ ಇಲ್ಲ. ರೆಡ್ಲಿ ಸ್ಕಾಟ್ ಫಿಲ್ಮ್ ನೋಡಿ, ವಾರ್ ಸೀಕ್ವೆನ್ಸು ಎಪಿಕ್ ಆಗಿರುತ್ತೆ. ರೆಡ್ಲಿ ಸ್ಕಾಟ್ಗಿಂತ SS ರಾಜಮೌಳಿ ವಾರ್ ಸೀಕ್ವೆನ್ಸ್ರೆ ಅದು ಮೈಂಡ್ ಬ್ಲೋಯಿಂಗ್ ಇರುತ್ತೆ. ಈ ಫಿಲ್ಮು ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳಬೇಕಂದ್ರೆ ಈ ಫಿಲ್ಮ್ ಲೆಂತು 3 ಅವರ್ಸ್ ಇದೆ. ಈ ಫಿಲ್ಮನ್ನು 2.5 ಅವರ್ ಮಾಡಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು, ಮತ್ತು ಫಾಸ್ಟ್ ಬೇಸಲ್ಲಿ ಕತೆ ಹೋಗುತ್ತಲ್ವ, ಜನಕ್ಕೆ ಬೋರ್ ಅನಿಸ್ತಿದ್ದಿಲ್ಲ.
ಇದು ಫಸ್ಟ್ ಆಫ್ ಆಲ್ ಸ್ವಲ್ಪ ಬೋರ್ ಅನ್ಸ್ಬೋದು ನಿಮಗೆ. ಈ ಫಿಲ್ಮಲ್ಲಿ ಲೆಂತಿ ಡೈಲಾಗ್ಗಳು ಬೇಕಾಗಿದ್ದಿಲ್ಲ, ಶಾರ್ಟ್ ಡೈಲಾಗ್ಗಳು ಇಟ್ಟಿದ್ರು ಚೆನ್ನಾಗಿರೋದು. ಈ ಫಿಲ್ಮ್ ರೇಟಿಂಗ್ ಬಂದು 5/4 ಸ್ಟಾರ್, ಮಸ್ಟ್ ವಾಚ್ ಫಿಲ್ಮು. ಈ ಫಿಲ್ಮನ್ನು ನೀವು ಥಿಯೇಟ್ರಲ್ಲಿ ನೋಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಈ ಫಿಲ್ಮು ಫುಲ್ ಎಕ್ಸ್ಪೀರಿಯನ್ಸ್ ಕೊಡೋದೇ ಥಿಯೇಟ್ರಲ್ಲಿ.